ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ರೇವತಿ ಗೌಡ ಯೂಟ್ಯೂಬ್ ಚಾನಲ್. ರೀಸೆಂಟ್ ಬ್ಲಾಗ್ಸಲ್ಲಿ ನೋಡಿರ್ತೀರಾ, ನನ್ನ ಮಗನ ಬರ್ಡೇ ಆಯಿತು ಆ್ಯಂಡ್ ತುಂಬಾ ಚೆನ್ನಾಗಾಯಿತು. ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಾಯಿತು. ಬರ್ಡೇಲಿ ತುಂಬ ನನಗಿಷ್ಟ ಆಗಿದ್ದ ವಿಷಯ ಏನು ಅಂದರೆ ಫೋಟೋಗ್ರಾಫಿ. ಡೆಕೋರೇಷನ್ನು ಓಕೆ, ಬಟ್ ನಾವು ಅಂದ್ಕೊಂಡಿದ್ದ ಥರ ಬರಲಿಲ್ಲ. ಆ್ಯಂಡ್ ಆಲ್ಸೋ ಬೇರೆ ಎಲ್ಲ ಅಪ್ ಟು ದ ಮಾರ್ಕ್ ಇಲ್ಲ, ಬಟ್ ಫೋಟೋಗ್ರಾಫಿ ಅಂತೂ ತುಂಬ ಸಕ್ಕದಾಗಾಯಿತು. ಸೊ ಥ್ಯಾಂಕ್ಸ್ ಟು ಮನು ಅಣ್ಣ. ನನ್ನ ಫ್ರೆಂಡ್, ನನಗೆ ಚೈಲ್ಡ್ಹುಡ್ ಫ್ರೆಂಡ್, ಕಾಲೇಜ್ ಫ್ರೆಂಡ್ ಸಂಗೀತ ಅಂತ ಹೇಳಿ, ಅವ್ರ ಹಸ್ಬೆಂಡ್ ಬಂದ್ಬಿಟ್ಟು ಫೋಟೋಗ್ರಾಫಿ ಮಾಡ್ತಾರೆ. ಸೊ ನನ್ನ ಮದುವೆದೆಲ್ಲ ಅವ್ರಿಗೆ ಕೊಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದು. ಬಟ್ ಕೆಲವೊಂದು ಕಾರಣಗಳಿಂದ ಕೊಡೋಕ್ಕಾಗಲಿಲ್ಲ. ಅದು ರೀಸನ್ ಏನು ಅಂತ ಮುಂದೆ ಯಾವಾಗಾದರೂ ಹೇಳ್ತೀನಿ. ನನ್ನ ಮದುವೆದು ಆಲ್ಬಮ್ ತೋರಿಸ್ತೀನಲ್ಲ, ಅವಾಗ ಹೇಳ್ತೀನಿ. ನನ್ನ ಮದುವೆ ಆಲ್ಬಮ್ ಏನಾದರೂ ನೀವು ನೋಡಬೇಕು ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ, ತೋರಿಸ್ತೀನಿ ನನ್ನ ಮದುವೆ ಹೇಗಾಯಿತು ಅಂತ ಹೇಳಿ. ಸೊ ಅಣ್ಣ ಮಾಡಬೇಕಿತ್ತು ನನ್ನ ಮದುವೆದು, ಮಿಸ್ ಆಗಿ ಅದು ಏನೇನೋ ಆಗೋಯಿತು. ಸೊ ನನಗೆ ತುಂಬಾ ಆಸೆ ಇತ್ತು ಅಣ್ಣನ ಕೈಲಿ ನಾನು ನನ್ನ ಮಗನ ಬರ್ಡೇದು ಮಾಡಿಸ್ಬೇಕು ಫೋಟೋಗ್ರಾಫಿ ಅಂತ. ಸೊ ಅದಾಗಿದೆ. ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಯಾವ ಥರ ಅಂದರೆ ನನ್ನ ಎಕ್ಸ್ಪೆಕ್ಟೇಷನ್ಗೂ ಮೀರಿದ ರಿಸಲ್ಟ್ ಇತ್ತು. ಸೊ ತುಂಬಾ ಇಷ್ಟ ಆಯಿತು. ಬನ್ನಿ, ನಿಮಗೆ ವಿಡಿಯೋಸ್ ಎಲ್ಲ ಆ್ಯಕ್ಚುಲಿ ನಾನು ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ. ಹಿಂದಿನ ವ್ಲಾಗ್ಸಲ್ಲಿ ನಿಮ್ಗೆ ಹೋಗಿ ನೋಡಿದ್ರೆ ಬರ್ಡೇ ಹೇಗಾಯಿತು ಅಂತ ಹೇಳಿ ವಿಡಿಯೋ ಇದೆ, ಅದನ್ನು ನೋಡ್ಬೋದು ನೀವು, ಕ್ಯಾಂಡಿಡ್ ವಿಡಿಯೋ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮಗೆ ಬರ್ತ್ಡೇ ದಿನ ಟೈಮೇ ಇರಲಿಲ್ಲ, ಪೂಜೆ ಅದು ಇದು ಅಂತ ಹೇಳಿ. ಸಿಕ್ಕಿದ ಗ್ಯಾಪಲ್ಲಿ ಫೋಟೋಗ್ರಾಫಿ ಮಾಡಿರೋದು. ಆ್ಯಂಡ್ ಅಣ್ಣ ಕಳಿಸ್ಕೊಟ್ಟಿದ್ರು. ಆ್ಯಕ್ಚುಲಿ ಅಣ್ಣ ಬಂದು ಮಾಡಿಕೊಡ್ಬೇಕಾಗಿತ್ತು. ಅವರು ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ, ಬಿಕಾಸ್ ಅವರು ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ರು ಅಂತ ಹೇಳಿ ಯಾರನ್ನೋ ಕಳಿಸ್ಕೊಟ್ಟಿದ್ರು. ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಕೊಟ್ಟರು ಫೋಟೋಗ್ರಾಫಿ ಅಂದರೆ ನೆಕ್ಸ್ಟ್ ಲೆವೆಲಲ್ಲಿತ್ತು. ಎಲ್ಲ ಕ್ಯಾಂಡಿಡ್ ವೀಡಿಯೋಸ್, ಕ್ಯಾಂಡಿಡ್ ಫೋಟೋಸ್ ಅಲಾಂಗ್ ವಿತ್ ದ ಫೋಟೋಸ್ ಸಕ್ಕದಾಗಿದೆ. ನನಗಂತೂ ತುಂಬ ಇಷ್ಟ ಆಯ್ತು. ನಮ್ಮ ಮನೆಯವರಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟರು. ಆ್ಯಂಡ್ ನಮ್ಮ ಮನೆಯವರೆಲ್ಲರೂ ರಿಗ್ರೆಟ್ ಮಾಡ್ತಿದ್ದಾರೆ, ಯಾಕಪ್ಪ ಇವ್ರ ಹತ್ರನೇ ಕೊಡ್ಬೋದಿತ್ತು ಮದುವೆದು, ಎಲ್ಲ ಕೊಟ್ಟಿಲ್ವಲ್ಲ ಅಂತ ಹೇಳಿ ರಿಗ್ರೆಟ್ ಆಗೋ ಥರ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಅವತ್ತಿಂದ ನಾನು ಅಷ್ಟೇ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ನಾವೇನೇ ಟೈಮ್ ಕೊಟ್ಟಿಲ್ಲ ಅವರಿಗೆ ಫೋಟೋಸ್ ತೆಗೆಯೋದಕ್ಕಂದ್ರೂ ಸಿಕ್ಕಿದ ಟೈಮಲ್ಲಿ ತುಂಬ ಸಕ್ಕದಾಗಿ ಮಾಡ್ಕೊಂಡು ಕೊಟ್ಟಿದ್ದಾರೆ. ಆ್ಯಂಡ್ ಅಣ್ಣನ ಬಗ್ಗೆ ಹೇಳಲೇಬೇಕು. ಪ್ರೊಫೆಷ್ನಲ್ಲಿ ಅವರು ನೆಕ್ಸ್ಟ್ ಲೆವೆಲ್ ಫೋಟೋಗ್ರಾಫಿ ಮಾಡ್ತಾರೆ. ಆ್ಯಂಡ್ ಅವ್ರ ಪೇಜು, ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹಾಗೆ ಇಲ್ಲೂ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ. ಹೋಗಿ ಫಾಲೋ ಮಾಡಿ. ಆ್ಯಂಡ್ ನಿಮ್ಗೇನೇ ಎನ್ಕ್ವೈರೀಸ್ ಇದ್ರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ತುಂಬ ಚೆನ್ನಾಗಿ ಮಾಡ್ಕೊಂಡು ಕೊಡ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಎಲ್ಲ ಅಪ್ಗ್ರೇಡೆಡ್ ವರ್ಷನ್ಸ್ ಇರುತ್ತೆ. ಫೋಟೋಗ್ರಾಫಿಲಾಗಲಿ, ಆಲ್ಬಮ್ ಕೊಡೋದ್ರಲ್ಲಾಗಲಿ. ನಾನು ಇವಾಗ ಆಲ್ಬಮ್ ತೋರಿಸ್ತೀನಿ, ಎಷ್ಟು ಚೆನ್ನಾಗಿದೆ ಅಂತಂದರೆ ಸಿಕ್ಕಾಪಟ್ಟೆ ನೋಡಿದ ತಕ್ಷಣ ವಾವ್ ಅನ್ನೋ ಥರ ಇತ್ತು ಫೋಟೋಗ್ರಾಫಿ. ಆ್ಯಂಡ್ ಆಲ್ಬಮ್ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಅವ್ರಿಗೆ ಥ್ಯಾಂಕ್ಫುಲ್ಲಿ ಈ ವಿಡಿಯೋನ ಮಾಡ್ತಿದ್ದೀನಿ. ಅವ್ರಿಗೆ ಹೇಳಬೇಕು, ಅಣ್ಣ ಥ್ಯಾಂಕ್ ಯು ಸೋ ಮಚ್, ತುಂಬಾ ಚೆನ್ನಾಗಿದೆ. ನಾನಂತೂ ತುಂಬ ಖುಷಿ ಆಯಿತು. ನಿಮಗೆ ನಿಮ್ಮ ಕೈಲಿ ಫೋಟೋಗ್ರಾಫಿ ಮಾಡಿಸ್ಕೊಂಡಿರೋದು ನಿಮ್ಮ ಕಡೆಯಿಂದ ನಂಗೆ ತುಂಬ ಖುಷಿ ಆಯಿತು. ಅಷ್ಟು ಚೆನ್ನಾಗಿದೆ ವರ್ಕ್, ನೆಕ್ಸ್ಟ್ ಲೆವೆಲ್. ಸೊ ಬನ್ನಿ, ತಡ ಮಾಡಿದೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹೇಗಿದೆ ಅಂತ. ಆ್ಯಂಡ್ ಔಟ್ಸೈಡಿಂದನೇ ಎಷ್ಟು ಚೆನ್ನಾಗಿದೆ ಅಂದರೆ, ಸೊ ನಾವು ಮದುವೆಲೆಲ್ಲ ಯಾಕೆ ಇವ್ರಿಗೆ ಕೊಡಲಿಲ್ಲ ಅಂತ ಸಿಕ್ಕಾಪಟ್ಟೆ ರಿಗ್ರೆಟ್ ಇದೆ. ನಮ್ಮ ಮನೆಯವ್ರು ನೋಡಿದ ತಕ್ಷಣವೇ ಅಂದರು, ಅಯ್ಯೋ ಇವ್ರಿಗೆ ಕೊಡೋದಲ್ವಾ, ತಪ್ಪು ಮಾಡಿಬಿಟ್ವಿ ಅಂತ. ಆ್ಯಕ್ಚುಲಿ ನನ್ನ ಮದುವೆದು ಏನಾಗಿದೆ ಅಂತ ಹೇಳಿ ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ, ಏನೇನಾಯಿತು, ಯಾವ ಫೋಟೋಗ್ರಾಫರಿಗೆ ಕೊಟ್ಟು ಹೆಂಗೆ ಅದು ವಿಚಿತ್ರ ಚಿತ್ರ ಆಗೋಯ್ತು ಅಂತ ಹೇಳಿ. ಸೊ ನೆಕ್ಸ್ಟ್ ಟೈಮ್ ನಾನು ಯಾರಿಗೂ ಹೇಳಲ್ಲ, ಮನು ಅಣ್ಣನೇ ನಾನು ಫೋಟೋಗ್ರಾಫಿ ಆಗಲಿ ನಮ್ಮ ಮನೇದು ಏನೇ ಇದ್ರೂ ಮಾಡಿಕೊಡೋದು. ಆ್ಯಂಡ್ ಅವ್ರ ವರ್ಕ್ನ ನೋಡಿದ್ರಂತೂ ತುಂಬ ಖುಷಿ ಪಡ್ತೀರಾ. ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿ ಹೋಗಿ ಚೆಕ್ ಮಾಡಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ, ಒಂದೊಂದು ಕ್ಲಿಕ್ ಮಾಡಿರೋ ಪಿಕ್ಚರ್ಸ್ ಎಲ್ಲ. ಸೊ ಬನ್ನಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಂಡ್ ನೇಮಿಂಗ್ ಸೆರೆಮನಿ ಆ್ಯಂಡ್ ಫಸ್ಟ್ ಇಯರ್ ಬರ್ತ್ಡೇ ರುಚಿತ್ ಎಂ ಗೌಡ. ಅಟ್ರಾಕ್ಟಿವ್ ಅಂದರೆ ಈ ಫುಟ್ ಪ್ರಿಂಟು ಎಷ್ಟು ಚೆನ್ನಾಗಿದೆ 1 ಇಯರ್ ಬರ್ಡೇಗೆ.
ನೆಕ್ಸ್ಟ್ ಲೆವೆಲಲ್ಲಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ಲೆದರ್ ಫಿನಿಶಿಂಗ್ ಇದೆ. ಯೂಶ್ವಲಿ ಆಲ್ಬಮ್ ಎಲ್ಲ ಒಂದು ಇದು ಕೊಡ್ತಾರೆ, ಪೇಪರು ಅಥವಾ ಪ್ಲಾಸ್ಟಿಕ್ ಆ ಥರ ಇರುತ್ತೆ. ನಾನು ನೋಡಿರೋದು, ನನ್ನ ಮದುವೆದಲ್ಲಿ ಅದೇ ಇರೋದು. ಬಟ್ ಇದು ಸಕ್ಕತ್ತಾಗಿದೆ, ನೆಕ್ಸ್ಟ್ ಲೆವೆಲ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ಫುಟ್ ಪ್ರಿಂಟ್ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ. ನೇಮಿಂಗ್ ಸೆರೆಮನಿ, ಫಸ್ಟ್ ಇಯರ್ ಬರ್ಡೇ, ರುಚಿತೆ ಅನ್ಕೋಣ, ಫಾರ್ ಎವರ್ ನೆನ್ಪಿಟ್ಕೋಬೇಕು, ಅಷ್ಟು ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಕಲರ್ ಕೂಡ ಅಷ್ಟೇ, ನಾವು ಏನು ಡ್ರೆಸ್ ಸೆಲೆಕ್ಟ್ ಮಾಡಿದ್ದೀವಿ, ಒಳಗಡೆ ನಾವು ಏನು ಡ್ರೆಸ್ ಹಾಕಿದ್ದೀವಿ ಅದಕ್ಕೆ ಮ್ಯಾಚ್ ಆಗೋ ಥರನೇ ಔಟ್ಲುಕ್ ಕೂಡ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ಆಚೆಯಿಂದನೂ ಇಷ್ಟು ಅಟ್ರಾಕ್ಟಿವ್ ಆಗಿದೆ. ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ಏನಂದರೆ ಇಲ್ಲಿ MRMG ಫೋಟೋ ಸ್ಟುಡಿಯೋ ಅಂತ ಬರಬೇಕಿತ್ತು, ಬಟ್ ಏನೋ ಅವರು ಮರ್ತಿ ಹಾಕಿಲ್ಲ. ಬಟ್ ನಾನೇ ಹಾಕ್ತೀನಿ, ವಾಟರ್ ಮಾರ್ಕ್ ಏನು ಹಾಕಿಲ್ಲ ಇದರಲ್ಲಿ, ಸೊ ಟ್ಯಾಗ್ ಮಾಡ್ತೀನಿ. ಫಸ್ಟ್ ಪೇಜಲ್ಲಿ ಅಮ್ಮ ಮತ್ತು ಪಾಪು ಇದ್ದಾನೆ. ಆ್ಯಂಡ್ ಇದು ಫುಲ್ ಮ್ಯಾಟ್ ಫಿನಿಶಿಂಗ್. ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ, ಫೀಲ್ ಮಾಡಿದ್ರೆ ಸೂಪರಾಗಿದೆ. ಫುಲ್ ಮ್ಯಾಟ್ ಫಿನಿಶಿಂಗ್, ಕ್ವಾಲಿಟಿ ಕೂಡ ಸಕ್ಕತ್ತಾಗಿದೆ. ಸಾರಿ, ಫಸ್ಟ್ ಪೇಜ್ ಇದು. ಫಸ್ಟ್ ಪೇಜ್ ಬಂದುಬಿಟ್ಟು ಕಾಣಿಸ್ತಾ ಇದೆಯಾ, ಹ್ಯಾಪಿ ಬರ್ಡೇ ಇದು ಥೀಮ್ ಒಳಗಡೆ ಹೇಗಿತ್ತು ಅಂತ ಹಾಕಿದ್ದಾರೆ. ಆಮೇಲೆ ಇದು ನಾವು ದೇವಸ್ಥಾನದಲ್ಲಿ ಬರ್ಡೇ ಮಾಡಿದ್ದು. ದೇವಸ್ಥಾನದ ಕೆಳಗಡೆ ಚೌಟ್ರಿ ಇರುತ್ತಲ್ಲ, ಅದನ್ನು ತಗೊಂಡು ನಾವು ಬರ್ಡೇ ಮಾಡಿದ್ದು. ನಮ್ಮ ಮನೆ ಹತ್ರನೇ ಇರೋ ದೇವಸ್ಥಾನ ಇದು. ಸೊ ಇದು ಆಚೆಗಡೆ ಡೆಕೋರ್ ಮಾಡಿದ್ದಾರೆ. ಇದು ಆಚೆಗಡೆ ಮಾಡಿರೋ ಡೆಕೋರು. ಇದು ಫುಲ್ ಒಳಗಡೆ ಮಾಡಿರೋದು ಡೆಕೋರೇಷನ್ನು. ಸೊ ನೀಟಾಗಿ ತೋರಿಸ್ತೀನಿ ನಿಮಗೆ, ಸೈಡಲ್ಲಿ ಹಾಕಿರ್ತೀನಿ. ಆ್ಯಂಡ್ ಮಮ್ಮಿ ಇದ್ದಾರೆ, ಮಮ್ಮಿ ಜೊತೆಗೆ ರುಚಿತ್. ಮತ್ತು ಇದು ಒಂದು ಫ್ಯಾಮಿಲಿ ಫೋಟೋ. ಆ್ಯಕ್ಚುಲಿ ಒಂದು ಫ್ಯಾಮಿಲಿ ಫೋಟೋ ಕೂಡ ಕೊಡ್ತಾರೆ ಅಣ್ಣ ಹ್ಯಾಂಗ್ ಮಾಡೋದಕ್ಕೆ ವಾಲ್ಗೆ. ಅದನ್ನ ಈಸ್ಕೊಂಡು ಬಂದಿಲ್ಲ, ಈಸ್ಕೊಂಡು ಬರ್ತೀನಿ. ಫ್ಯಾಮಿಲಿ ಫೋಟೋ, ನಮ್ಮ ಮನೇಲಿ ಫ್ಯಾಮಿಲಿ ಫೋಟೋನೇ ಇರಲಿಲ್ಲ. ಮದುವೆದು ಮಾಡಿಸಿ ಹಾಕೋಬೇಕು ಅಂದ್ಕೊಂಡ್ವಿ, ಅದು ಎಕ್ಕುಟ್ಟೋಯ್ತು, ಮಾಡ್ಸೋಕ್ಕೆ ಆಗಿರಲಿಲ್ಲ. ಸೊ ಇವಾಗ ಪರ್ಫೆಕ್ಟ್ ಫ್ಯಾಮಿಲಿ ಫೋಟೋ ಇದೆ ಹಾಕೋದಕ್ಕೆ. ಆ್ಯಂಡ್ ಐ ಆಮ್ ಸೋ ಲವಿಂಗ್ ಇಟ್. ಸಕ್ಕತ್ತಾಗಿದೆ. ಆ್ಯಂಡ್ ಶೀಟ್ ಕೂಡ ಅಷ್ಟೇ ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ. ಆ್ಯಂಡ್ ಫಸ್ಟ್ ಪೇಜಲ್ಲಿ ಫುಲ್ ಪೂಜೆ ಮಾಡ್ತಾ ಇರೋದು ಎಲ್ಲ ಇದೆ. ಐ ವಿಲ್ ಶೋ ಯು. ಆ್ಯಂಡ್ ಸೆಕೆಂಡ್ ಪೇಜ್ ಕೂಡ ಸೇಮ್, ಇದರಲ್ಲೂ ಕೂಡ ಪೂಜೆ ಮಾಡ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಅಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇದ್ದಾರೆ, ನಾನಂತೂ ಸೂಪರಾಗಿ ಕಾಣಿಸ್ತಾ ಇದ್ದೀನಿ. ಎಡಿಟಿಂಗ್ ಅಂತೂ ತುಂಬ ನೆಕ್ಸ್ಟ್ ಲೆವೆಲ್ ಸಕ್ಕತ್ತಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ನನ್ನೇನು ಫಾಲೋ ಮಾಡ್ತಿಲ್ಲ ಅಂದರೆ ರೇವತಿ ಗೌಡ 07 ಅಂತ ಇನ್ಸ್ಟಾಗ್ರಾಮ್ ಐಡಿಲಿ ಹೋಗಿ ಫಾಲೋ ಮಾಡಿ. ಸೊ ನಿಮಗೆ ನನ್ನ ಫೋಟೋಸ್ ಎಲ್ಲ ಕಾಣಿಸುತ್ತೆ ಎಲ್ಲನೂ. ಅಲ್ಲಿ ಅಣ್ಣನ ಕೂಡ ಟ್ಯಾಗ್ ಮಾಡಿದ್ದೀನಿ, ಅವ್ರ ಪೇಜ್ ಚೆಕ್ಔಟ್ ಮಾಡಿ. ಆ್ಯಂಡ್ ಇದು ನಾಮಕರಣ ಪೂಜೆ. ಸೊ ಇದು ನಾಮಕರಣ ಮಾಡ್ತಾ ಇರೋದು, ಪೂಜೆದು ಫುಲ್ಲು ಹಾಕಿದ್ದಾರೆ. ಆ್ಯಂಡ್ ಎಲ್ಲ ಪಿಕ್ಚರ್ಸಲ್ಲೂ ನಗ್ತಾ ಇದ್ದೀವಿ ಬಿಕಾಸ್ ಆಫ್ ಪುರೋಹಿತರು ಎಷ್ಟು ನಗ್ಸಿದ್ದಾರೆ ಅಂದರೆ, ಒಂದೊಂದು ಪೂಜೆ ಮಾಡಬೇಕಾದ್ರೂ ಅದ್ರದ್ದು ಅರ್ಥ ಹೇಳಿ ಫುಲ್ ನಗ್ಸ್ಬಿಟ್ಟಿದ್ದಾರೆ ಚೆನ್ನಾಗಿ. ಸೊ ಹಾಗಾಗಿ ಎಲ್ಲ ಫೋಟೋಸಲ್ಲೂ ನಗ್ತಾ ಇದ್ದೀವಿ ಫುಲ್ಲು. ನನಗೆ ಹೋಲ್ ಬರ್ಡೇಲಿ ಇಷ್ಟ ಆಗಿದ್ದಂದ್ರೇ ಪುರೋಹಿತರು ಮತ್ತು ಫೋಟೋಗ್ರಾಫಿ. ಪುರೋಹಿತರು ಯಾಕಂದರೆ ಯಾವುದೇ ಪೂಜೆ ಮಾಡಬೇಕಾದ್ರೂ ಅಷ್ಟೇ ಅದ್ರದ್ದು ಅರ್ಥ ಹೇಳಿ, ಅದು ಹೇಗೆ ಏನಕ್ಕೆ ಮಾಡ್ತಾರೆ ಅಂತ ಹೇಳಿ ಪೂರ್ತಿಯಾಗಿ ಡೀಟೇಲ್ಸ್ ಕೊಟ್ಟು ಮಾಡಿದ್ರು. ಆ್ಯಂಡ್ ನೆಕ್ಸ್ಟು ಬರ್ಡೇಲಿ ಫೋಟೋಗ್ರಾಫಿ ಇಸ್ ನೆಕ್ಸ್ಟ್ ಲೆವೆಲ್. ಆ್ಯಂಡ್ ಇದು ರುಚಿತದು, ಇದು ಹೋಲ್ ಶೀಟ್ಸ್ ಪೂರ್ತಿ ರುಚಿತಿದ್ದಾನೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಗೊತ್ತಾ. ಆ್ಯಂಡ್ ಇಲ್ಲಿ ನಮ್ಮಣ್ಣ ಬಂದಿದ್ದಾನೆ. ನಮ್ಮಣ್ಣ ಬಂದು ನೇಮ್ ರಿವಿಲ್ ಸೋದ್ರ ಮಾವ ಬೇಕಿತ್ತು. ಸೊ ನಮ್ಮಣ್ಣ ಸೋದ್ರ ಮಾವ ನನ್ನ ಮಗನಿಗೆ. ಸೊ ಅವ್ರು ಬಂದು ಪೂಜೆ ಮಾಡ್ತಾ ಇದ್ದಾರೆ. ನಮ್ಮಣ್ಣ ಸ್ವಲ್ಪ ಲೇಟಾಗಿ ಬಂದರು. ಸೊ ಅವ್ರು ಬಂದು ಪೂಜೆ ಮಾಡಿ ನೇಮ್ ರಿವಿಲ್ ಮಾಡ್ತಾಯಿದ್ವಿ. ಕಾಣಿಸ್ತಾ ಇದೆಯಾ, ರುಚಿತ್ ಎಂ ಗೌಡ ಟರ್ನ್ಸ್ 1. ನೋಡಿ ಹೇಗಿದ್ದಾನೆ, ನನ್ನ ಕ್ಯೂಟಪ್ಪ. ಆ್ಯಂಡ್ ದಿಸ್ ವಾಸ್ ಅ ಕೇಕ್ ಎಲ್ಲಿ ಮಾಡಿಸಿದ್ದು ಅಂದರೆ, ಕೇಕ್ ಬಂದು
ಅಮ್ಮಾಸ್ ಪೇಸ್ಟ್ರೀಸ್ ವಿಜಯನಗರಲ್ಲಿ ಮಾಡಿಸಿದ್ದು. ಸಕ್ಕತ್ತಾಗಿದೆ. ಜಂಗಲ್ ಥೀಮ್ ಆ್ಯಕ್ಚುಲಿ ನಮ್ಮದು ಥೀಮ್ ಇದ್ದಿದೆ ಜಂಗಲ್, ಬಿಕಾಸ್ ರುಚಿತ್ ಲವ್ಸ್ ಅನಿಮಲ್ಸ್. ಸೊ ಹಾಗಾಗಿ ಫುಲ್ ಆಫ್ ಜಂಗಲ್ ಥೀಮ್. ಆ್ಯಂಡ್ ಕೇಕ್ ಕಟ್ಟಿಂಗ್ ಮಾಡ್ತಾ ಇರೋ ವಿಡಿಯೋ ಫೋಟೋ ಇದು. ಆ್ಯಂಡ್ ಇಲ್ಲಿ ನನ್ನ ಫೇವ್ರೆಟ್ ಫೋಟೋ. ನನಗೆ ಎಷ್ಟಿಷ್ಟ ಅಂದರೆ ಈ ಫೋಟೋ ಸಿಕ್ಕಾಪಟ್ಟೆ ಇಷ್ಟ. ಯಾಕಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವನೇನೋ ಬಲೂನ್ನ ಕೈಯಲ್ಲಿ ಇಟ್ಕೊಂಡಿದ್ದ, ಅವರು ಫೋಟೋ ತೆಗೆದಿದ್ದಾರೆ. ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೆಕ್ಸ್ಟ್ ಲೆವೆಲ್ ಸಕ್ಕತ್ತಾಗಿದೆ. ಅನ್ಎಕ್ಸ್ಪೆಕ್ಟೆಡಾಗಿ ಆಗೋ ಮೂಮೆಂಟ್ಸೇ ಮೆಮೊರೀಸ್ ಕ್ರಿಯೇಟ್ ಮಾಡೋದು. ಆ್ಯಂಡ್ ಅದು ಬಿಗ್ ಫ್ಯಾಮಿಲಿ, ಮಕ್ಕಳೆಲ್ಲರೂ ಇದ್ದಾರೆ. ಆ್ಯಂಡ್ ಕೇಕ್ ಕಟ್ ಮಾಡೋ ಟೈಮಲ್ಲಿ ತೆಗೆದಿರೋ ಫೋಟೋ. ನಾನು ಅಪ್ಪುಗೆ ಕೇಕ್ ತಿನ್ನಿಸ್ತಾ ಇದ್ದೀನಿ. ಆ್ಯಂಡ್ ಕ್ಯೂಟ್ ಫ್ಯಾಮಿಲಿ ಪಿಕ್ಚರ್, ನಾನು ನನ್ನ ಪುಟ್ಟ ಕುಟುಂಬ. ಆ್ಯಂಡ್ ದಿಸ್ ಈಸ್ ಆಲ್ಸೋ ಮೈ ಫೇವ್ರೆಟ್ ಪಿಕ್ಚರ್, ಬಿಕಾಸ್ ರುಚಿತ್ ಹುಲ್ಲಿ ಮೇಲೆ ಕುತ್ಕೊಂಡು ಅಳ್ತಾ ಇದ್ದಾನೆ. ಆ್ಯಂಡ್ ಯಾರ್ಯಾರು ಬಂದಿದ್ದಾರೆ ಅವ್ರದ್ದೆಲ್ಲ ಫೋಟೋಸ್ ಹಾಕಿದ್ದಾರೆ ಇಲ್ಲಿ. ಆ್ಯಂಡ್ ಇಲ್ಲಿ ನಮ್ಮ ಅಕ್ಕ ಇದ್ದಾರೆ, ನಮ್ಮ ಚಿಕ್ಕಪ್ಪನ ಮಗಳು. ಆ್ಯಂಡ್ ಇದು ಊಟ ಮಾಡ್ತಿದ್ದಾರಲ್ಲ ಅದರದ್ದೆಲ್ಲ ಫೋಟೋ ಹಾಕಿದ್ದಾರೆ. ಊಟಕ್ಕೆ ಕೂತ್ಕೊಂಡಿದ್ರಲ್ಲ ಅದ್ರ ಫೋಟೋಸು. ಆ್ಯಂಡ್ ಸ್ವಲ್ಪ ಜನ ಲಾಸ್ಟಲ್ಲಿ ಬಂದಿದ್ದಾರಲ್ಲ ಅವ್ರದ್ದು ಫೋಟೋಸ್ ಲಾಸ್ಟಲ್ಲಿ ಹಾಕಿದ್ದಾರೆ. ಆ್ಯಂಡ್ ಲುಕ್ ಎಟ್ ದಿಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಫೋಟೋಸ್. ಒಂದೊಂದು ಮುತ್ತುಗಳು ಎಷ್ಟು ಚೆನ್ನಾಗಿದೆ. ಆ್ಯಂಡ್ ನಮಗೆ ಡೆಕೋರ್ ತಕ್ಕನಂಗೆ ನಾವು ರೆಡಿ ಆಗಿದ್ವಿ. ಕಲರ್ ಕಾಂಬಿನೇಷನ್ ಎಲ್ಲ ಸಕ್ಕದಾಗಿ ಮ್ಯಾಚ್ ಆಗ್ತಿತ್ತು. ಹೋಲ್ ಕಾನ್ಸೆಪ್ಟ್ ವಾಸ್ ಅಲ್ಟಿಮೇಟ್. ಬಂದವರು ಎಲ್ಲರೂ ಹೇಳ್ತಿದ್ರು ಸಕ್ಕದಾಗಿತ್ತು, ನಿಮ್ಮ ಡ್ರೆಸ್ ಕೋಡ್ ಚೆನ್ನಾಗಿತ್ತು, ನಿಮ್ಮ ಅಟೈರ್ ಚೆನ್ನಾಗಿತ್ತು, ಹೆಂಗೆ ಎಲ್ಲ ಪ್ಲ್ಯಾಂಡ್ ಅಂತ. ಆ್ಯಕ್ಚುಲಿ ಸ್ವಲ್ಪ ಪ್ಲ್ಯಾಂಡ್, ಇನ್ನು ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮ್ಯಾಚ್ ಆಗಿದೆ. ಡೆಕೋರಿಗೆ ನೀಟಾಗಿ ನಮ್ಮ 4 ಜನನೂ ಮ್ಯಾಚ್ ಆಗ್ತಾಯಿದ್ದೀವಿ. ನೀವು ನೋಡ್ಬೋದು ಈ ಫೋಟೋಸಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಒಂದು ಫ್ಯಾಮಿಲಿ ಫೋಟೋ ಕೊಡ್ತೀನಿ ಅಂತ ಹೇಳಿದ್ದಾರೆ ಹ್ಯಾಂಗ್ ಮಾಡೋಕ್ಕೆ ವಾಲ್ಗೆ. ಅದು ಮೈಟ್ ಬಿ ಈ ಥರ ಫೋಟೋ ಇರುತ್ತೆ. ಈ ಡ್ರೆಸ್ಸಲ್ಲಿ ಸೆಲೆಕ್ಟ್ ಮಾಡಿದ್ದೀವಿ, ನೋಡಬೇಕು. ಆ್ಯಂಡ್ ಇದೆಲ್ಲ ಸಿಂಗಲ್ ಫೋಟೋಸ್ ತೆಗೆದಿದ್ದಾರೆ. ಫ್ಯಾಮಿಲಿ ಸಿಂಗಲ್, ಇವನದೊಂದು, ನಂದೊಂದು, ಇವ್ರದ್ದೊಂದು ಸಪ್ರೇಟ್ ಫೋಟೋ ಇದೆ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್. ಎಷ್ಟು ಚೆನ್ನಾಗಿದೆ ನೋಡಿ. ನಾನು ರುಚಿತ್ಸ್ ಡ್ಯಾಡ್, ಮೈ ಹಸ್ಬೆಂಡ್, ಮೈ ಕ್ಯೂಟಿ, ನನ್ನ ಮುದ್ದು ಗಂಡ. ಚೆನ್ನಾಗಿದೆ ಫ್ಯಾಮಿಲಿ ಫೋಟೋ. ಇವ್ ನೋಡಿ, ಹೀರೋ. ಇದು ಆ್ಯಕ್ಚುಲಿ ನಾವು ದೊಡ್ಡ ಸೈಜ್ ತಂದಿದ್ವಿ. ನಮ್ಮ ಮನೆ ಹತ್ರ ಇರೋ ಟೇಲರ್ ಹತ್ರ ಇವನ್ ಸೈಜ್ಗೆ ಸ್ಟಿಚ್ ಮಾಡಿಸಿದ್ವಿ, ಕಟ್ ಮಾಡಿಸಿ. ಕುಳ್ಳಕ್ಕೆ ಪುಟ್ಟಕ್ಕೆ ಚೆನ್ನಾಗಿದೆ ನೋಡಿ. ಇದು ಪೂಜೆಗೆ ಅಂತ ಹೇಳಿ ತೊಗೊಂಡಿದ್ದು. ಹಿಂದಿನ ಬ್ಲಾಗ್ಸಲ್ಲೆಲ್ಲ ನೀವು ನೋಡಿದರೆ ಗೊತ್ತಾಗಿರುತ್ತೆ. ಸುದರ್ಶನ್ಗೆ ಹೋಗಿ ನಾವು ಪರ್ಚೇಸ್ ಮಾಡಿದ್ದೆಲ್ಲ. ಸುದರ್ಶನ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಒಂದೊಂದು ಫೋಟೋಸು ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿಕೊಟ್ಟಿದ್ದಾರೆ ನೋಡಿ. ಆ್ಯಂಡ್ ದಿಸ್ ಇಸ್ ಲೈಕ್ ದಿಸ್, me and my husband and my son. ಒಂದು ಸಿಂಗಲ್ ಫೋಟೋಸ್ ತುಂಬ ಇದೆ. me and my husband and also this is also ನಮ್ಮ ನಾವು ಬುಕ್ ಮಾಡಿದ ಚೌಲ್ಟ್ರಿ ಹತ್ರನೇ ಇದ್ದಿದ್ದ ಒಂದು ಪಾರ್ಕಲ್ಲಿ ತೆಕ್ಕೊಟ್ರು. ಕೇಕ್ ತರೋ ಗ್ಯಾಪಲ್ಲಿ ಹೋಗಿ ತೆಗೆಸ್ಕೊಂಡು ಬಂದ್ವಿ. ಎಷ್ಟು ಚೆನ್ನಾಗಿದೆ ನೋಡಿ ಫೋಟೋ ಇದು. ಆ್ಯಂಡ್ ಇದೆಲ್ಲ ಅವರೇ ತಗೊಟ್ಟಿರೋದು. ತುಂಬ ಫೋಟೋಸ್ ಇತ್ತು, ನಾವು ಸೆಲೆಕ್ಟ್ ಮಾಡಿರೋದು ಒಂದಷ್ಟೇ. ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ಹೀರೋ, ನಮ್ಮ ಮನೆ ಹೀರೋ ಇದು. ಎಷ್ಟು ಸಕ್ಕದಾಗಿ ಕಾಣಿಸ್ತಾನೆ ಗೊತ್ತಾ, ಸೂಟ್ ಹಾಕೊಂಡ್ರೆ ರಾಜ ಥರ ಕಾಣಿಸ್ತಾನೆ. ಸ್ಮೈಲ್ ನೋಡ್ರಿ, ಸ್ಮೈಲ್ ನೋಡಿ. ಮೈ ಟಾಪ್ ಮೋಸ್ಟ್ ಫೇವ್ರೆಟ್. ಎಷ್ಟು ಕ್ಯೂಟಾಗಿ ಕಾಣಿಸ್ತಾನೆ. ಅವನಿಗೂ ಸಿಂಹ ಇರೋದಕ್ಕೂ ಸಿಂಹ ಥರನೇ ಇದ್ದಾನೆ. ಆ್ಯಂಡ್ me and my husband, my son. ಈ ಡ್ರೆಸ್
ಸಖತ್ ಹೆವಿ ಇತ್ತು. ಆ್ಯಂಡ್ ಅದು ಟ್ರಿಲ್ ಮಾಡ್ತಾ ಇದ್ದೀನಲ್ಲ ಸಖತ್ತಾಗಿ ಕಾಣಿಸ್ತಿದೆ ಫೋಟೋಸಲ್ಲಿ ಅಷ್ಟೇ. ನೋಡಿ ಫ್ಯಾಮಿಲಿ ಪಿಕ್ಚರ್ ಆ್ಯಂಡ್ ಈ ಥರ ತುಂಬ ಫೋಟೋಸ್ ಇತ್ತು, ಅದನ್ನೆಲ್ಲ ಡ್ರೈವ್ಗೆ ಹಾಕಿಕೊಟ್ಟಿದ್ದಾರೆ. ಐ ನೀಡ್ ಟು ಸೇವ್ ಇಟ್ ಇನ್ ಮೈ ಪೆನ್ ಡ್ರೈವ್ ಆರ್ ಸಮ್ ಅದರ್ಸ್. ಇವನೇನು ಗೊತ್ತಾ, ಇವನ್ನ ಬಿಟ್ಟು ನಾನು ಏನು ಮಾಡಬಾರ್ದು ಅಲ್ವೇನಾ? ಹಾಂ ಅಲ್ವಾ ಅಲ್ವಾ? ಪಪ್ಪಿ ಕೊಡು ಅಮ್ಮಂಗೆ. ಬರ್ತಾರೆ, ಪಪ್ಪಿ ಕೊಡು ಪಪ್ಪಿ ಕೊಡು ಅಮ್ಮಂಗೆ ಬೇಗ. ಪಪ್ಪಿ ಕೊಡು ಅಮ್ಮ, ಪಪ್ಪಿ ಕೊಡಿಲ್ಲ ಅಮ್ಮಂಗೆ, ಪಪ್ಪಿ ಕೊಡು ಬೇಗ. ನಿಂದು ಆಲ್ಬಮ್ ತೋರಿಸ್ತಾ ಇದ್ದೆ ಮಗನೇ. ಏಯ್ ಡಿ 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 ಬೂಮ್ ಹಂಗೆ. ಕ್ಯೂಟಿ, ನಂದು ಕ್ಯೂಟಿಯಲ್ಲಿ ಅಯ್ಯಪ್ಪ ಒಂದು ಕಡೆ ಕುತ್ಕೊಳ್ಳೋದ ಸುಮ್ಮನೆ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ನಮ್ಮ ರುಚಿದ ಬರ್ಡೇದು ಆಲ್ಬಮ್ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಗೆ ಯಾರಿಗಾದ್ರೂ ಫೋಟೋಗ್ರಾಫಿ ಬೇಕು, ನಿಮ್ದೇನಾದರೂ ಫಂಕ್ಷನ್ ಇದೆ ಅಥವಾ ಏನೋ ಒಂದು ಇವೆಂಟ್ ಇದೆ, ಅದಕ್ಕೆ ಫೋಟೋಗ್ರಾಫಿ ಬೇಕು ಅಂದರೆ ದಯವಿಟ್ಟು MRMG ಫೋಟೋ ಸ್ಟುಡಿಯೋನ ಕಾಂಟ್ಯಾಕ್ಟ್ ಮಾಡಿ. ಸಕ್ಕತ್ತಾಗಿದೆ ಫೋಟೋಗ್ರಾಫಿ ಅವ್ರದ್ದು. MRMG ಫೋಟೋ ಸ್ಟುಡಿಯೋದು ಪೂರ್ತಿ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನಿಮಗೆ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಆಲ್ಸೋ ಇನ್ಸ್ಟಾಗ್ರಾಮಲ್ಲೂ ಕೂಡ MRMG ಅಂತ ಇದೆ, ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೇನಾದರೂ ಇವೆಂಟ್ಸ್ ಇದ್ದರೆ ತುಂಬ ಚೆನ್ನಾಗಿ ಮಾಡ್ಕೊಂಡು ಕೊಡ್ತಾರೆ. ಸೊ ಎಷ್ಟು ಚೆನ್ನಾಗಿದೆ, ನೀವು ನೋಡ್ತಾ ಇದ್ದೀರಲ್ಲ. ಫ್ರಮ್ ದ ಡೇ ಒನ್ ನಾನು ಎಲ್ಲನೂ ತೋರಿಸ್ತಾ ಇದ್ದೀನಿ, ವಿಡಿಯೋಸ್, ಫೋಟೋಸ್ ಪೋಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಬಮ್ ಕೂಡ ತೋರಿಸಿದ್ದೀನಿ. ಸೊ ನೀವು ಒಂದ್ಸಲಿ ಚೆಕ್ಔಟ್ ಮಾಡಿ. ಆ್ಯಂಡ್ ನಿಮಗೇನೇ ಬೇಕು ಅಂದರೂ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ. ಸೊ ಥ್ಯಾಂಕ್ ಯು ಮನು ಅಣ್ಣ, ತುಂಬ ಇಷ್ಟ ಆಯಿತು ನನಗೆ. ಇಷ್ಟು ಚೆನ್ನಾಗಿ ಮಾಡಿಕೊಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಸೊ ಬರ್ಡೇ ಅಲ್ವಾ, ಸಿಂಪಲ್ ಆಗಿರುತ್ತೆ ಅಂದ್ಕೊಂಡೆ, ತುಂಬ ಚೆನ್ನಾಗಿ ಮಾಡ್ಕೊಂಡು ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು. ಸೊ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಬನ್ನಿ ಅಲ್ಲ, ಬಾಯ್. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.